ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ಕಿರಿಕಿರಿ ಆಗ್ತಿದೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಅದರೆಲ್ಲದರಿಂದ ಮುಕ್ತಿ ಪಡಿಬೇಕು, ಪ್ರಗತಿ ಆಗಬೇಕು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು ಅಂತ ಬಯಸೋವಂಥವ್ರು ನಾನು ಹೇಳೋಂಥ ಈ ಸಣ್ಣ ಸಣ್ಣ ಉಪಾಯಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯಿಸೋ 2 ಗಂಟೆ ಮುಂಚಿತವಾಗಿ ನೀವು ಈ ಉಪಾಯಗಳನ್ನು ಮಾಡಿಕೊಂಡ್ರೆ, ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀವಿ ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಲಾಭ ಬರ್ತಾ ಇಲ್ಲ ಅಂತಂದರೆ, ಅಥವಾ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಿದೆ, ಮನಸ್ತಾಪ ಆಗ್ತಿದೆ, ಕಿರಿಕಿರಿ ಆಗ್ತಿದೆ, ಅದು ದೂರ ಆಗಬೇಕು ಅಂತ ಅಂದರೆ, ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು ಅಥವಾ ನಮಗೆ ಸಂತಾನ ಆಗಬೇಕು ಅಂತ ಬಯಸುವಂಥವರು ಈ ಉಪಾಯಗಳನ್ನು ಮಾಡ್ಕೋಬೇಕು. ಯಾವಾಗ ಮಾಡ್ಕೋಬೇಕು ಅಂದರೆ ಗುರುವಾರದ ಸಮಯದಲ್ಲಿ, ಸೋಮವಾರದ ಸಮಯದಲ್ಲಿ, ಭಾನುವಾರದ ಸಮಯದಲ್ಲಿ ನೀವೇ ಸ್ವತಃ ಯಾರು ಸಮಸ್ಯೆಗೆ ಇರ್ತಾರೋ ಅಂದರೆ, ಇವಾಗ ಒಂದು ಅಂಗಡಿ ಓಪನ್ ಮಾಡಿರ್ತಾರೆ, ಆ ಅಂಗಡಿಯ ಮಾಲೀಕ ಈ ಪರಿಹಾರನ ಮಾಡ್ಕೊಬೇಕು. ಅಥವಾ ಯಾರಿಗೆ ಸಂತಾನ ಸಮಸ್ಯೆ ಇದೆ ಅಂಥವ್ರು ಈ ಪರಿಹಾರ ಅವರೇ ಮಾಡ್ಕೊಬೇಕು. ಅಥವಾ ಯಾರಿಗೆ ಮದುವೆ ಆಗಬೇಕು ಅಂತ ಬಯಸ್ತಾ ಇರ್ತೀರೋ ಅಂತಹ ವ್ಯಕ್ತಿಗಳು ಹೋಗಿ ಈ ಪರಿಹಾರಗಳನ್ನು ನೀವು ಮಾಡ್ಕೊಬೇಕಾಗುತ್ತೆ. ಯಾರಿಗೆ ಯಾವ ಸಮಸ್ಯೆ ಇದೆಯೋ ಅಂಥವರು ಆ ಸಮಸ್ಯೆ ನಿವಾರಣೆಗೋಸ್ಕರ ಸ್ವತಃ ಅವರೇ ಈ ಪರಿಹಾರನ ಮಾಡಿಕೊಂಡಾಗ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋಂಥ ಯಾವುದೇ ಕೆಲಸ ಆಗಿರ್ಬೋದು, ಆ ಕೆಲಸ ಎಲ್ಲ ಪ್ರಗತಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ತಾವು ಏನು ಮಾಡಬೇಕು ಅಂತ ಅಂದರೆ, ಕಡಲೆಬೇಳೆನ ನೀವು ತೊಗೊಬೇಕಾಗುತ್ತೆ. ಅದರಲ್ಲೂ 400 ಗ್ರಾಮಷ್ಟು ಕಡಲೆಬೇಳೆನ ನೀವು ತಗೊಂಡು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯಿಸೋ ಮುಂಚೆ 2 ಗಂಟೆ ಇದೆ ಅನ್ನೋ ಸಮಯದಲ್ಲಿ ನೀವು ಹೋಗಿ ಆ ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ಇರಬೇಕು, ಸುಬ್ರಹ್ಮಣ್ಯ ಇರಬೇಕು, ಗಣೇಶ ಇರಬೇಕು, ಅಂಥ ದೇವಸ್ಥಾನದಲ್ಲಿ ನೀವು ಹೋಗಿ 400 ಗ್ರಾಮ್ ಕಡಲೆಬೇಳೆಯನ್ನು ನೀವು ಅಲ್ಲಿ ಶಿವನ ದೇವಸ್ಥಾನದಲ್ಲಿರುವಂಥ ಶಿವನ ಮುಂದೆ ಇಟ್ಟು ಬರೋವಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ಶಿವಲಿಂಗ ಏನಾದರೂ ಇದೆ ಅಂದರೆ ಆ ಶಿವಲಿಂಗದ ಮಧ್ಯದಲ್ಲಿ ನೀವು ಆ ಕಡಲೆಬೇಳೆಯನ್ನು ಇಟ್ಟು ಬರೋದ್ರಿಂದ ಅದನ್ನು ಯಾರಾದ್ರೂ ಯೂಸ್ ಮಾಡ್ಬೋದು. ಅಂದರೆ ಯಾರಾದರೂ ಅದನ್ನು ಅಡುಗೆಗೆ ಉಪಯೋಗಿಸುವಂಥವ್ರು ಎತ್ಕೊಂಡ್ರು ಅದು ನಿಮಗೆ ತುಂಬಾ ಇನ್ನೂ ಒಳ್ಳೆಯದು. ಅಥವಾ ಅರ್ಚಕರೇ ಎತ್ಕೊಂಡು ಅದನ್ನು ಪ್ರಸಾದವಾಗಿ ಮಾಡ್ತಾರೆ ಅಂದರೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ನೀವು ಅಂದರೆ ನೀವು ಬಾಯಿ ಬಿಟ್ಟು ಹೇಳೋದಕ್ಕಿಂತ ಅಲ್ಲಿ ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡೋವಂಥ ಅಭ್ಯಾಸನ, ಇದನ್ನು ನೀವು ಒಂದು 3 ಗುರುವಾರಗಳು ಅಥವಾ 4 ಗುರುವಾರಗಳು ನೀವು ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಸೋಮವಾರದ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಕ್ಕಿನ ನೀವು ತೊಗೋಬೇಕಾಗುತ್ತೆ. ಅದು ಅಷ್ಟೇ 400 ಗ್ರಾಮಷ್ಟು ಅಕ್ಕಿನ ನೀವು ತಗೊಂಡು ಅದರ ಜೊತೆಗೆ ನೀವು ಒಂದು ಹಾಲಿನ ಪ್ಯಾಕೆಟನ್ನು ನೀವು ತಗೊಂಡು ಅದನ್ನು ಸಹ ನೀವು ದೇವಸ್ಥಾನದಲ್ಲಿ ಅಂದರೆ ಸೋಮವಾರದ ದಿನಗಳಲ್ಲಿ ನೀವು ಶಿವಲಿಂಗದ ಮುಂದೆ ನೀವು ಅದನ್ನು ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಎಂಥದ್ದೇ ಕಠಿಣ ಸಮಸ್ಯೆಗಳಿದ್ದರೂ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದನ್ನು ನೀವು ಮಾಡ್ಬೋದು. ಇನ್ನು ಭಾನುವಾರದ ಸಮಯದಲ್ಲಿ ನೀವು ಒಂದು ಧನಿಯಾ ಪ್ಯಾಕೆಟನ್ನು ನೀವು ತೊಗೊಬೇಕಾಗುತ್ತೆ. ಅದು ಸಹ ನೀವು ಒಂದು 400 ಗ್ರಾಮಷ್ಟು ನೀವು ತಗೊಂಡು ಅದನ್ನು ನೀವು ಯಾವುದಾದರೂ ಋಷಿ ಮುನಿಗಳು ಅಂದರೆ ಯಾರಾದರೂ ಭಿಕ್ಷುಕರಿಗೆ ಅಥವಾ ದಾರಿಯಲ್ಲಿ ಯಾರಾದ್ರೂ ಜಪತಪಗಳನ್ನು ಮಾಡ್ತಾ ಇರುವಂಥ ಗುರುಗಳು ನಿಮಗೆ ಏನಾದರೂ ಸಿಕ್ಕಿದ್ರೆ ಅವರಿಗೆ ನೀವು ದಾನ ಕೊಡುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ನಾನಾ ರೀತಿಯ ಸಮಸ್ಯೆಗಳಿರ್ಬೋದು ಅಥವಾ ತೊಂದರೆಗಳಿರ್ಬೋದು ಅಥವಾ ನಿಮಗೆ ಕಣ್ಣು ದೃಷ್ಟಿಗಳಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಈ ಸಣ್ಣ ಉಪಾಯಗಳು ನಿಮ್ಮನ್ನು ಖಂಡಿತವಾಗ್ಲೂ ಕೈ ಹಿಡಿಯುತ್ತೆ. ನೀವು ಇದನ್ನು ಮಾಡ್ಕೊಬೋದು. ಇದು ಏನು ಅಂತಂದರೆ ನೀವು ದಾನ ಕೊಡೋ ವಸ್ತುಗಳು ನಿಮ್ಮ ದೋಷಗಳನ್ನು ಕಳೆಯುವಂಥದ್ದಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ವಸ್ತುಗಳನ್ನು ನಾವು ದಾನವಾಗಿ ಕೊಡುವಂಥದ್ದು. ಅದರಲ್ಲೂ ಗುಪ್ತವಾಗಿ ದಾನವನ್ನು ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಅನೇಕ ಸಮಸ್ಯೆಗಳು ದೂರ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದ.
ಧನ್ಯವಾದಗಳು ಸ್ನೇಹಿತರೆ. ಇದನ್ನು ಅಷ್ಟೇ ನೀವು 3 ಭಾನುವಾರ, 3 ಸೋಮವಾರ ಅಥವಾ 3 ಗುರುವಾರ ನೀವು ಮಾಡಬೇಕಾಗುತ್ತೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.